ಮುಖ್ಯಮಂತ್ರಿಗಳಲ್ಲಿ 2026-27 ಸಾಲಿನ ಆಯವ್ಯಯ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಗೆ ನಮ್ಮ ಮಾನ್ಯ ಆಡಳಿತಾಧಿಕಾರಿಗಳಾದ ಶ್ರೀ ದಿನೇಶ್ ಕುಮಾರ್ ಮೀನಾ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿರುವ ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಪುರಸಭೆಯ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಕೋರುತ್ತಾ ಈ ಆಯವ್ಯಯ ಸಭೆಯನ್ನು ಮಾನ್ಯ ಆಡಳಿತಾಧಿಕಾರಿಗಳು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕರಿಗೆ ಅಭಿವೃದ್ಧಿಗಾಗಿ ಸಿದ್ಧಪಡಿಸಲಾಗಿರುವ 2026-22ನೇ ಸಾಲಿನ ಆಯವ್ಯಯವನ್ನು ಪುರಸಭೆಯ ವಾಸ್ತವಿಕ ಮಾಹಿತಿ ಅನುಸಾರ ತಯಾರಿಸಿ ಈ ದಿನ ನಿಮ್ಮ ಮುಂದೆ ಮಂಡಿಸಲು ನಾವು ಹರ್ಷಿತನಾಗಿದ್ದೇನೆ. ಇದರ ಮುಂದೆ CEO ಹೇಳ್ತಾರೆ. ನಿಮಗೆ ಎಲ್ರಿಗೂ ನಮಸ್ಕಾರ. ಈ 26-27 ಸಾಲಿನ ಆಯವ್ಯಯಕ್ಕೆ ಮಂಡಿಸಲು ಆಗಮಿಸಿದಂತಹ ಮಾನ್ಯ ಆಡಳಿತಾಧಿಕಾರಿ ಗುಂಡ್ಲುಪೇಟೆ ಮತ್ತು ಉಪವಿಭಾಗಾಧಿಕಾರಿ ಕೊಳ್ಳೇಗಾಲರವರಿಗೆ ಸ್ವಾಗತ ಕೋರುತ್ತಾ ಈ ಸಭೆಯನ್ನು ಮುಂದುವರಿಸುತ್ತಿದ್ದೇನೆ. ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕರಿಗೆ ಅಭಿವೃದ್ಧಿಗಾಗಿ ಸಿದ್ಧಪಡಿಸಲಾಗಿರುವ 26-27 ಸಾಲಿನ ಆಯವ್ಯಯದ ಪುರಸಭೆಯ ವಾಸ್ತವಿಕವಾಗಿ ಮಾಹಿತಿ ಅನುಸಾರ ತಯಾರಿಸಿ ಈ ದಿನ ನಿಮ್ಮ ಮುಂದೆ ಮಂಡಿಸಲು ಹರ್ಷಿತನಾಗಿದ್ದೇನೆ. ಆರಂಭಿಕ ಶುಲ್ಕ 7,50,52,447 ರೂಗಳು ಸೇರಿದಂತೆ ಹಾಗೂ ಆಯವ್ಯಯದ ನಿಯಮದಂತೆ ಸ್ವಂತ ಮೂಲಗಳಿಂದ ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಿರ್ದಿಷ್ಟಪಡಿಸಿದ ಉದ್ದೇಶಗಳಿಗಾಗಿ ಬಿಡುಗಡೆಯಾಗಿರುವ ಅನುದಾನಗಳನ್ನು ಒಳಗೊಂಡಂತೆ ಒಟ್ಟು 27,09,85,000 ಆಯವ್ಯಯ 2026-27 ಸಾಲಿಗೆ ಗೌರವಾನ್ವಿತ ಈ ಸಭೆಯಲ್ಲಿ ಮಂಡಿಸಲು ಸಂತೋಷವಾಗುತ್ತಿದೆ. 2026-27 ಸಾಲಿಗೆ ಸ್ವಂತ ಮೂಲಗಳಿಂದ ಕ್ರೋಢೀಕರಿಸಿ ಉದ್ದೇಶಿಸಿರುವ ಪ್ರಮುಖ ಆದಾಯಗಳ ವಿವರ: ಆಸ್ತಿ ತೆರಿಗೆ ಮತ್ತು ದಂಡ 3,23,00,000, ಮಳಿಗೆ ಬಾಡಿಗೆ ದಂಡ 40,90,000, ಕಟ್ಟಡ ಪರವಾನಗಿ 7,50,000, ಅಭಿವೃದ್ಧಿ ಮತ್ತು ಸುಧಾರಣೆ 51,50,000, ಉದ್ದಿಮೆ ಪರವಾನಗಿ ಶುಲ್ಕ ಮತ್ತು ಇತರ ಪರವಾನಗಿ 13 ಲಕ್ಷ, ನೀರಿನ ಶುಲ್ಕ ಮತ್ತು ಠೇವಣಿ 30 ಲಕ್ಷ, ಘನತ್ಯಾಜ್ಯ ವಸೂಲಿ ನಿರ್ವಹಣಾ ಶುಲ್ಕ 14 ಲಕ್ಷ, ರಸ್ತೆ ಅಗತ್ಯ ಶುಲ್ಕ 15 ಲಕ್ಷ, ಖಾತೆ ಬದಲಾವಣೆ ಖಾತೆ ನಕಲು ಪ್ರತಿಗಳ ಶುಲ್ಕ 37,50,000, ಬ್ಯಾಂಕ್ ಖಾತೆಗಳಿಂದ ಬಂದ ಬಡ್ಡಿ 17,50,000, ಇತರೆ ಶುಲ್ಕಗಳು ಸ್ಲಂಬರ್ ನೋಂದಣಿ, ಟೆಂಡರ್ ಫಾರಂ, ಚೆಕ್ಕಿಂಗ್, ಎಮಿಷನ್ ಶುಲ್ಕ, ನೆಲ ಬಾಡಿಗೆ, ಸ್ಟ್ಯಾಂಪ್ ಶುಲ್ಕ, ಪ್ರಮಾಣ ಪತ್ರಗಳು, ಜಾಹೀರಾತು ತೆರಿಗೆ, ಇತರೆ ದಂಡಗಳು ಇತರೆ 10,45,000 ಮತ್ತು 26-27 ಸಾಲಿನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ನಿರೀಕ್ಷಿಸಲಾಗಿರುವ ಅನುದಾನದ ವಿವರಗಳು: SFC ಮುಕ್ತ ನಿಧಿ 27 ಲಕ್ಷಗಳು, SFC ವೇತನ ಅನುದಾನ 3,49,00,000, SFC ವಿದ್ಯುತ್ ಅನುದಾನ 3,82,00,000, ಇಂಡಿಯಾ ಕ್ಯಾಂಟೀನ್ 85 ಲಕ್ಷಗಳು, ಇತರೆ SFC ಅನುದಾನ, ಜನಗಣತಿ ಇತರೆ ಅನುದಾನ 16,50,000, ಪೌರ ಕಾರ್ಮಿಕರ ಗೃಹಭಾಗ್ಯ ಅನುದಾನ 10 ಲಕ್ಷ, ಗಲ್ಮ್ ಅನುದಾನ 10 ಲಕ್ಷ, 15ನೇ ಮತ್ತು 16ನೇ ಹಣಕಾಸು ಅನುದಾನ 3,65,00,000, SFC ಕುಡಿಯುವ ನೀರು ಅನುದಾನ 30 ಲಕ್ಷ, SCP TSP ಅನುದಾನ 5 ಲಕ್ಷ, ಸ್ವಚ್ಛ ಭಾರತ್ ಮಿಷನ್ ಅನುದಾನ 1 ಕೋಟಿ, ಅಮುಕ್ 2.0 ಅನುದಾನ 10 ಲಕ್ಷ, ಘನತ್ಯಾಜ್ಯ ನಿರ್ವಹಣೆ ಅನುದಾನ 15 ಲಕ್ಷ, ಕಚೇರಿ ಕಟ್ಟಡ ನಿರ್ಮಾಣ ವಿಶೇಷ ಅನುದಾನ 7,50,00,000. 25-26-27 ಸಾಲಿನ ಪ್ರಮುಖ ವೆಚ್ಚಗಳ ವಿವರ: ಕಚೇರಿ ಕಟ್ಟಡ ನಿರ್ಮಾಣ 7,50,00,000, ಕಚೇರಿ ಅಭಿವೃದ್ಧಿ ಕಾಮಗಾರಿ 40 ಲಕ್ಷಗಳು, ಕಚೇರಿ ಉಪಕರಣ ಸಲಕರಣ ಪೀಠ ಪ್ರಕರಣ 15 ಲಕ್ಷಗಳು, ಸ್ವಾಗತ ಕಮಾನು ಕಾಂಪೌಂಡ್ ಕ್ರೀಡಾಂಗಣ ಅಭಿವೃದ್ಧಿ, ರಸ್ತೆ ಬದಿ ಮಾರ್ಗ ಸೂಚಕ ಫಲಕ ಅಳವಡಿಕೆ ಹಾಗೂ ಇತರ ಕಾಮಗಾರಿ 40 ಲಕ್ಷ, ರಸ್ತೆ ಪಾದಚಾರಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ 50 ಲಕ್ಷ, ಸೇತುವೆಗಳು ಕಾಮಗಾರಿ 15 ಲಕ್ಷ, ಬೀದಿ ದೀಪ ಕಾಮಗಾರಿ 40 ಲಕ್ಷ, ಮಳೆ ನೀರು ಚರಂಡಿ ಕಾಮಗಾರಿ 25 ಲಕ್ಷ, ಸಾರ್ವಜನಿಕರ ಶೌಚಾಲಯ ಕಟ್ಟಡಗಳು ನಿರ್ಮಾಣ ಕಾಮಗಾರಿ 20 ಲಕ್ಷ, ನೈರ್ಮಲ್ಯ ವಾಹನ ಸಲಕರಣ ಖರೀದಿ 1,02,50,000, ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 20 ಲಕ್ಷ, ಘನತ್ಯಾಜ್ಯ ವಸೂಲಿ ನಿರ್ವಹಣೆ ಅಭಿವೃದ್ಧಿ 1 ಕೋಟಿ, ನೀರು ಸರಬರಾಜು ಕಟ್ಟಡಗಳ ನಿರ್ಮಾಣ ನೀರು ಸರಬರಾಜು ಅಭಿವೃದ್ಧಿ ಕಾಮಗಾರಿ ಯಂತ್ರೋಪಕರಣಗಳ ಖರೀದಿ 1,70,00,000, ಒಳಚರಂಡಿ ಅಭಿವೃದ್ಧಿ ಕಾಮಗಾರಿ 15 ಲಕ್ಷ, ಮಾರುಕಟ್ಟೆ ಅಭಿವೃದ್ಧಿ ಕಾಮಗಾರಿ 20 ಲಕ್ಷ, ಪಾರ್ಕ್ ಅಭಿವೃದ್ಧಿ ಕಾಮಗಾರಿ 35 ಲಕ್ಷ,
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆರ್ಥಿಕ ಹಿಂದುಳಿದ ವರ್ಗಗಳ ಅಂಗವಿಕಲರ ಅಭಿವೃದ್ಧಿ 32,69,000. ಪುರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿಗೆ ವೇತನ ಮತ್ತು ಭತ್ಯೆಗಳು 3,61,00,000. ಕೌನ್ಸಿಲ್ ಗೌರವಧನ ವೆಚ್ಚಗಳು 11,10,000. ಗಣತಂತ್ರ ದಿವಸ ನಿರ್ವಹಣೆ ಕುರಿತು ಅಧ್ಯಯನ ಪ್ರವಾಸ 17,50,000. SFC ವಿದ್ಯುತ್ ಶುಲ್ಕಗಳು 71 ಲಕ್ಷ. SFC ವಿದ್ಯುತ್ ಶುಲ್ಕಗಳು ನೀರು ಸರಬರಾಜು 3,11,00,000. ನೈರ್ಮಲ್ಯ ಹೊರಗುತ್ತಿಗೆ ನಿರ್ವಹಣೆ ನೈರ್ಮಲ್ಯ ದಾಸ್ತಾನು ವೆಚ್ಚ ಕಾರ್ಯಕ್ರಮ ವಾಹನಗಳ ಬಾಡಿಗೆ ವಾಹನಗಳು ರಿಪೇರಿ ವಿಮೆಗಳು 1,05,50,000. ಹೊರಗುತ್ತಿಗೆ ಬೀದಿ ದೀಪ ನಿರ್ವಹಣೆ ದುರಸ್ತಿ ವೆಚ್ಚ ದಾಸ್ತಾನು ವೆಚ್ಚ 75 ಲಕ್ಷಗಳು. ಇಂದಿರಾ ಕ್ಯಾಂಟೀನ್ ಫುಡ್ ಸಹಾಯಧನ 75 ಲಕ್ಷಗಳು. ನೀರು ಸರಬರಾಜು ಹೊರಗುತ್ತಿಗೆ ನಿರ್ವಹಣೆ ದುರಸ್ತಿ ವೆಚ್ಚ ದಾಸ್ತಾನು ವೆಚ್ಚ ಟ್ಯಾಂಕರ್ ಮೂಲಕ ನೀರು ಸರಬರಾಜು ವೆಚ್ಚ 4,10,00,000. ನಲ್ಮ ತರಬೇತಿ ವೆಚ್ಚಗಳು ಸಹಾಯಧನ 10 ಲಕ್ಷಗಳು. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನುಷ್ಠಾನ 10 ಲಕ್ಷಗಳು. ಪೌರ ಕಾರ್ಮಿಕರ ಗೃಹ ಭಾಗ್ಯ ಸಹಾಯಧನ 10 ಲಕ್ಷಗಳು. ಕಟ್ಟಡಗಳ ದುರಸ್ತಿ ರಸ್ತೆ ಮತ್ತು ಚರಂಡಿ ದುರಸ್ತಿ ಮಳೆ ನೀರು ಚರಂಡಿ ಹಾಗೂ ಕಲ್ವೆಟ್ ದುರಸ್ತಿ ಶೌಚಾಲಯಗಳ ದುರಸ್ತಿ ಸ್ಮಶಾನಗಳ ದುರಸ್ತಿ ಒಳಚರಂಡಿ ದುರಸ್ತಿ ಮಾರುಕಟ್ಟೆ ದುರಸ್ತಿ ಪಾರ್ಕ್ ದುರಸ್ತಿ 1,56,00,000. ಜಾಹೀರಾತು ವೆಚ್ಚಗಳು ಲೇಖನ ಸಾಮಗ್ರಿಗಳು ಪ್ರಯಾಣ ಭತ್ಯ ಕಚೇರಿ ವೆಚ್ಚಗಳು ಮೃತಪರ ಫೀಗಳು ಕಚೇರಿ ಹೊರಗುತ್ತಿಗೆ ಕಾರ್ಯಾಚರಣೆ ವೆಚ್ಚಗಳು ಕಚೇರಿ ಉಪಕರಣ ದುರಸ್ತಿಗಳು ಕಾರು ಬಾಡಿಗೆ ಜನಗಣತಿ ಕಾರ್ಯಕ್ರಮಗಳು ಇತರೆ ವಿದ್ಯುತ್ ವೆಚ್ಚಗಳು ದೇಣಿಗೆಗಳು ಚುನಾವಣೆ ವೆಚ್ಚಗಳು ಕಾರ್ಯಕ್ರಮ ವೆಚ್ಚಗಳು ವಂತಿಕೆಗಳು ಇತರೆ ವೆಚ್ಚಗಳು 1,77,82,500 ರೂಪಾಯಿಗಳು. ಮೇಲಿನ ಸಂಕ್ಷಿಪ್ತ ವಿವರಗಳೊಂದಿಗೆ 26-27 ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ಮಹಾಸಭೆಯ ಮಂಡಿಸುತ್ತಾ ತಮ್ಮ ಅಮೂಲ್ಯ ಸಲಹೆ ಸಹಕಾರದೊಂದಿಗೆ ಗುಂಡ್ಲುಪೇಟೆ ಪಟ್ಟಣದ ಅಭಿವೃದ್ಧಿಗಾಗಿ ಆಯವ್ಯಯವನ್ನು 88,61,942 ರೂಪಾಯಿಗಳನ್ನು ಉಳಿತಾಯ ಮೊತ್ತದ ಆಯವ್ಯಯಕ್ಕೆ ಅನುಮೋದಿಸಲು ಕೋರುತ್ತೇನೆ. ಹಾಗೂ 2026-27 ಸಾಲಿನ ಸರ್ಕಾರದಿಂದ ವಿಶೇಷ ಯೋಜನೆಯಡಿ ಅನುದಾನ ಬಿಡುಗಡೆಯಾದಲ್ಲಿ ಗುಂಡ್ಲುಪೇಟೆ ಪಟ್ಟಣದ ಅಭಿವೃದ್ಧಿಪಡಿಸುವ ಹಿತದೃಷ್ಟಿಯಿಂದ ಹಂತವಾಗಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಹ ಹೊಸ ಯೋಜನೆಯನ್ನು ಸಹ ರೂಪಿಸಲಾಗಿದೆ. ಕಾಮಗಾರಿಗಳ ವಿವರ ಕೆಳಕಂಡಿವೆ. ಗುಂಡ್ಲುಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಈಜುಕೊಳ ನಿರ್ಮಾಣ ಮಾಡಲು 1 ಕೋಟಿ. ಗುಂಡ್ಲುಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಆಧುನಿಕ ಜಿಮ್ ನಿರ್ಮಾಣ ಮಾಡಲು 50 ಲಕ್ಷ. ಗುಂಡ್ಲುಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಪ್ರೈವೇಟ್ ಬಸ್ ಟರ್ಮಿನಲ್ 3 ಕೋಟಿ. ಗುಂಡ್ಲುಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಡಿಜಿಟಲ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು 20 ಲಕ್ಷ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರವಾಸಿ ತಾಣಗಳನ್ನು ಗುರುತಿಸಲು ಡಿಜಿಟಲ್ ಟೂರಿಸಂ ಇನ್ಫಾರ್ಮೇಷನ್ ಬೋರ್ಡ್ ನಿರ್ಮಾಣ ಮಾಡಲು 20 ಲಕ್ಷ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಮೈಸೂರು ಊಟಿ ರಸ್ತೆ ಫುಟ್ಪಾತ್ ಮತ್ತು ರೇಡಿಂಗ್ಸ್ ಮುಂದುವರೆದ ಕಾಮಗಾರಿ 500 ಲಕ್ಷ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರಮುಖ ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಗಳು ಅಭಿವೃದ್ಧಿಪಡಿಸಲು ಮಧ್ಯನೇಶ್ವರ ಶಾಲೆ ರಸ್ತೆಯಿಂದ ಹೊಸೂರು ಅರಳಿಕಟ್ಟೆವರೆಗೆ BO ಆಫೀಸ್ ರಸ್ತೆಯಿಂದ ತಾಲೂಕು ಕಚೇರಿ ವಸತಿ ಗೃಹ ರಸ್ತೆಯಿಂದ JSS ರಸ್ತೆ ಕಾಲೇಜು ರಸ್ತೆವರೆಗೆ JSS ಕಾಲೇಜು ರಸ್ತೆಯಿಂದ ಕ್ಯಾಲಿಕಟ್ ರಸ್ತೆವರೆಗೆ ದುಂಡಾಸನಾಪುರ ರಸ್ತೆಯಿಂದ GTTC ಕಾಲೇಜುವರೆಗೆ 5 ಕೋಟಿ. ಗಣತಂತ್ರ ದಿವಸ ನಿರ್ವಹಣಾ ಘಟಕಕ್ಕೆ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲು 50 ಲಕ್ಷ. ಗುಂಡ್ಲುಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿರುವ ಕೊಳಚೆ ಪ್ರದೇಶಗಳಿಗೆ ಅಭಿವೃದ್ಧಿಪಡಿಸಲು ಕಾಮಗಾರಿ 100 ಲಕ್ಷಗಳು. ಗುಂಡ್ಲುಪೇಟೆ ಪುರಸಭೆಯ ಅಧಿಕಾರಿ ನೌಕರರಿಗೆ ವಸತಿ ಗೃಹ ನಿರ್ಮಾಣ ಮಾಡಲು ಕೋಟಲಿ ಸರ್ಕಲ್ ಜಾಕೀರ್ ಹುಸೇನ್ ನಗರ 2 ಕೋಟಿ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿರುವ ಆಟೋ ಟ್ಯಾಕ್ಸಿ ಪಾರ್ಕಿಂಗ್ ನಿರ್ಮಾಣ ಮಾಡಲು 1 ಕೋಟಿ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಶ್ರೀರಾಮದೇವರ ಗುಡ್ಡ ಬಳಿ ಆಶ್ರಯ ಯೋಜನೆ ನಿರ್ಮಾಣ ಮಾಡಿರುವ 670 ನಿವೇಶನಗಳನ್ನು ರಚಿಸಿದ್ದು ಮೂಲಭೂತ ಸೌಕರ್ಯಗಳು ಕಲ್ಪಿಸಲು 1 ಕೋಟಿ. ಗುಂಡ್ಲುಪೇಟೆ ಪುರಸಭೆ ಆಶ್ರಯ ಯೋಜನೆಯಡಿ ಚಿಟ್ಟೋಪುರ ಗ್ರಾಮ ಬಳಿ ನಿರ್ಮಾಣ ಮಾಡಿರುವ 382 ನಿವೇಶನಗಳನ್ನು ರಚಿಸಲು ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸಲು 500 ಲಕ್ಷಗಳು. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಅವಶ್ಯಕತೆವಿರುವ ಹೊಸ ಬಡಾವಣೆಗಳಲ್ಲಿರುವ CA ನಿವೇಶನಗಳು ಹಾಗೂ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಲು 4 ಝೋನ್ಗಳಲ್ಲಿ 1 ಕೋಟಿ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಕಸಾಯಿಖಾನೆಗೆ ಆಧುನಿಕ ಸಾಮಗ್ರಿಗಳನ್ನು ಅಳವಡಿಸಿ ಉನ್ನತೀಕರಣಗೊಳಿಸಲು 2 ಕೋಟಿ. ಒಟ್ಟು ಹೊಸ ಯೋಜನೆ ರೂಪಿಸುವ ಮೊತ್ತ 37,40,00,000. ನನಗೆ ಈ ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ಮುಂಗಡದ ಪತ್ರ ಮುಖ್ಯಾಂಶಗಳನ್ನು ಮಂಡಿಸಿ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಹಾಗೆ ಈ ಬಜೆಟ್ಗೆ ಆಗಮಿಸಿ ಸಭೆಯನ್ನು ಮಂಡಿಸಿದಂತಹ ನಮ್ಮ AG ಸಾಹೇಬರು ಕೂಡ ಈ ಸಭೆಯಲ್ಲಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ ಸಭೆಯನ್ನು ಮುಗಿಸಬೇಕು.